ಏನು ನಿರ್ಧಾರ ಮಾಡಿದೆ? ಸರ್ ಅದು ನೀವು ನಮ್ಮನ್ನು ಹೆಂಗಾದರೂ ಇದರಿಂದ ಕಾಪಾಡಿ ಸರ್. ಹೇಗೂ ಜೀವನ ಸಾಗ್ಸೋಕ್ಕೆ ನಾವು ಈ ಜಾಗದಲ್ಲಿ ಕೆಲ್ಸಕ್ಕೆ ಬಂದ್ವಿ. ಸಿಕ್ಕಾಕ್ಸ್ಬೇಡಿ ಸರ್ ಪ್ಲೀಸ್. ಈ ಕೇಸಲ್ಲಿ ನಂಗಿರೋ ಲೀಡ್ಸ್ ನೀವು ಮಾತ್ರ. ನೀವು ಹೇಳಿದ್ರೇ ಮುಂದೆ ಹೋಗೋದು. ಇನ್ನು ಅರ್ಧ ಗಂಟೆಲಿ ಕರ್ನಾಟಕದಲ್ಲಿರೋ ಎಲ್ಲ ಮೀಡಿಯಾದವ್ರನ್ನೂ ಇಲ್ಲಿಗೆ ಬರಕ್ಕೆ ಹೇಳ್ತೀನಿ. ನಿಮ್ಮಿಬ್ರನ್ನ ಅವ್ರ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಅಡ್ವೊಕೇಟ್ ಸಾಗರ್ನ ಕೊಲೆ ಕೇಸಲ್ಲಿ ನೀವಿಬ್ರೇ ಸಾಕ್ಷಿ ಅಂತೀನಿ. ಆಮೇಲೆ ಬರೋ ಎಲ್ಲ ನ್ಯೂಸ್ ಚಾನೆಲ್ ಬ್ರೇಕಿಂಗ್ ನ್ಯೂಸಲ್ಲೂ ನೀವಿಬ್ರೇ ಕಾಣಿಸ್ತೀರಾ. ಅದಾದ್ಮೇಲೆ ನಾನು ನಿಮ್ಮಿಬ್ರು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ನಿಲ್ಲಿಸ್ತೀನಿ. ನೀವೇನು ಭಯ ಪಡಬೇಡಿ. 1 ಗಂಟೆ ಆದಮೇಲೆ ನಿಮ್ಮನ್ನ ಹೊರಗೆ ಕಳಿಸ್ತೀನಿ. ಆಮೇಲೆ ನನಗೆ ಬೇಕಾಗಿರೋಂಥವ್ರು ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಅದಾದ್ಮೇಲೆ ನಿಮ್ಮ ಜೀವಕ್ಕೆ ಯಾವುದೇ ಗ್ಯಾರಂಟಿ ಇರಲ್ಲ. ಹಲೋ ಜೇಮ್ಸ್ ಸರ್, ಹೇಳಿ. ಕಿರಣ್, ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬ್ರೇಕಿಂಗ್ ನ್ಯೂಸಾ? ಅದು ಏನ್ ಬ್ರೇಕಿಂಗ್ ನ್ಯೂಸ್ ಸರ್? ಹೇಳಿ ಸರ್. ಅದು ಹಲೋ ಸರ್, ನಾನು ಹೇಳೋದು ಕೇಳಿಸ್ತಿದ್ಯಾ ಸರ್? ಹಲೋ. ಸಾರಿ ಸರ್, ಒಂದು 5 ನಿಮಿಷ ಆದಮೇಲೆ ಅವ್ರಿಗೆ ಕಾಲ್ ಮಾಡಿ ಸರ್. ಆದರೆ ಇದರಲ್ಲೊಂದು ಚಿಕ್ಕ ಚೇಂಜ್ ಇದೆ ಸರ್. ಈ ಕೇಸಲ್ಲಿ 2 ಸಾಕ್ಷಿ ಅಲ್ಲ, ಒಬ್ಬನೇ ಸಾಕ್ಷಿ ಇರೋದು. ಒಬ್ಬ ಸಾಕ್ಷಿ ಈ ಮ್ಯಾಥ್ಯೂ ಥಾಮಸ್ ಸರ್. ಅಣ್ಣ, ಯಾಕೆ ಇಷ್ಟು ಅವಸರ ಪಡ್ತಿದ್ದೀರಾ? ನಿಮಗೆ ಮನೆಗೆ ಹೋಗೋಕೆ ಆಸೆ ಇಲ್ವಾ? ವಯಸ್ಸಾದ ಸಮಯದಲ್ಲಿ ಬೇಡದಿರೋ ಸಮಸ್ಯೆನ ತಲೆ ಮೇಲೆ ಹಾಕೋತಿದ್ದೀರಲ್ಲ. ನೀವು ಹೇಳಿ. ಅಣ್ಣ, ನೀವು ಡಾಕ್ಟರ್ ಅವ್ರ ಹತ್ರ ಹೇಳಿ, ರಷ್ಯಾದಿಂದ ಯಾರ ಹತ್ರ ಬಂದರೆ ರೂಮ್ ಕೊಡಬೇಡಿ ಅಂತ ಹೇಳಿ. ಸ್ವಲ್ಪ ಕೂಡ ಕ್ಲೀನ್ಲಿನೆಸ್ ಅನ್ನೋದೇ ಇಲ್ಲ ಅವ್ರಿಗೆ. ಸರಿಯಾಗಿರೋ ವೇಸ್ಟ್ಗಳು. ಹೌದೌದು, ಟಿಪ್ಸ್ ಕೂಡ ಸಿಕ್ಕಿಲ್ಲ. ಇನ್ಮೇಲೆ ರಷ್ಯಾ ಬೇಕಾಗಿಲ್ಲ. ಇನ್ನಲ್ಲಿ ಹೋದ್ರೆ ಊಟ ಸಿಗುತ್ತಾ? ಅದು ಅಡಿಯ ಏನಾದರೂ ಉಳಿಸಿದ್ರೆ ಹೋಗ್ತೀನಣ್ಣ. ಇವತ್ತಿನ ದಿನಾನೇ ಸರಿ ಇಲ್ಲ ಕಣ. ಎಲೆ, ಗಾಡಿ ನಿಲ್ಸ. ಏನಾಯ್ತು? ಯಾರದು? ಏನ್ ಮಾಡ್ತಿದ್ರ ಅಲ್ಲಿ? ಅಣ್ಣ, ಅಲ್ಲಿ ಏನೋ ದೊಡ್ಡ ಪಂಚಾಯತಿ ಇರ್ಬೇಕಣ್ಣ. ನಿಂತ್ಕೊಳ್ಳ. ಅವರು ನೀನು ಮುಂಚೆ ನೋಡಿದ್ಯಾ? ಇಲ್ಲ ಸರ್. ಅವ್ರನ್ನ ಮತ್ತೆ ನೋಡಿದ್ರೆ ಗುರ್ತಿಡಿದ್ಯಾ? ಗುರ್ತಿಡಿಬೋದು ಸರ್. ಸರಿ, ಬಾ. ಇವನಾ? ಇಲ್ಲ ಸರ್. ಇವನ್ನ ನೋಡು. ಈ ಫೋಟೋಸ್ ಎಲ್ಲ ಅವತ್ತು ಸಾಗರ್ ಸತ್ತಿದ್ದ ದಿನ ನಡೆದಿರೋ ಪಾರ್ಟಿಲಿ ತೆಗ್ದಿರೋ ಅಂಥ ಫೋಟೋಸ್. ಇದರಲ್ಲಿ ಯಾರಾದರೂ ಇದಾರ ನೋಡಿ? ಸರ್,